ಮಕ್ಕಳಾಗಿರೋರು ಮದುವೆಗಿರೋರ ಜೊತೆ ಬಂದಿದ್ದೀವಿ. ಮಧ್ಯಾಹ್ನ ಸುಮ್ಮನೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತು ಆಲ್ಮೋಸ್ಟ್ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಕಸಿನ್ಸ್ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸಿರಿ ಬರಲ್ಲ ಅಂತ ಗೊತ್ತಾಯಿತು. ಸೊ ಬಿಕಾಸ್ ಅವಳು ಸೆಕೆಂಡ್ PUC ಸ್ವಲ್ಪ ಜಾಸ್ತಿನೇ ಅವಳಿಗೆ ಈಗ ಓದೋದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಹನಾ, ದೀಕ್ಷಾ ಆ್ಯಂಡ್ ಕುಸುಮ, ನಾನು ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಲ್ಲೇಶ್ವರಮಲ್ಲಿ ಯಾವತ್ತೂ ಶಾಪಿಂಗಿಗೆ ಬಂದಿರಲಿಲ್ಲ ಅವರು. ಆ್ಯಕ್ಚುಲಿ ಜಾಸ್ತಿ ಶಾಪಿಂಗ್ ಮಾಡಿರೋದು ಚಿಕ್ಕಪೇಟೆಯಲ್ಲಿ. ನಾವು ಕಸಿನ್ಸು ಶಾಪಿಂಗ್ ಮಾಡೋದು ಕಮರ್ಷಿಯಲ್ ಬಿಟ್ಟರೆ ಚಿಕ್ಕಪೇಟೆನೇ. ಸೊ ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದಷ್ಟು ಐಟಮ್ಸ್ ತೊಗೊಬೇಕು ಅಂತ ಅವರು ಕೂಡ ಅಂದ್ಕೊಂಡಿದ್ದಾರೆ. ಸೊ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಗೆ ಹೋಗೋಣ. ಫುಡ್ ಕರೆಕ್ಟ್ ಇದೆಯಲ್ಲ, ಎಕ್ಸ್ಪೆಂಡ್ ಆಗುತ್ತಲ್ವಾ ಯೂಸ್ ಮಾಡ್ತಾ? ಸ್ವಲ್ಪ ಇದೆ ಬಟ್ ಅದೇ ಥರದ್ದು ಅಲ್ಲಿ ಸಿಗುತ್ತೆ. ನೋಡೋಣ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಲ್ಲಿ. ನೋಡೆ ಮಗು ಚೆನ್ನಾಗವೆ. ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ರು. ಬಿಕಾಸ್ ಟೈಮ್ ವೇರಿಯೇಷನ್ಸ್ ಆಗೋಗಿತ್ತು. ಅವ್ರು ಆಲ್ರೆಡಿ ಮೆಜೆಸ್ಟಿಕಲ್ಲಿದ್ದಾಗ ನನಗೆ ಕಾಲ್ ಮಾಡಿದ್ರು. ಸೊ ಆಗ ನಾನು ರೆಡಿಯಾಗಿ ಬೇಗ ಬಂದ್ರಿ. ಸೊ ಮಂತ್ರಿ ಮಾಲಲ್ಲಿ ಇಳ್ಕೊಂಡು ಲೈಫ್ ಸ್ಟೈಲಲ್ಲಿ ಒಂದಷ್ಟು ಶಾಪಿಂಗ್ ನಡೀತಾ ಇತ್ತು. ಆ್ಯಂಡ್ ಕ್ರಿಸ್ಮಸ್ಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಸೊ ಅಲ್ಲಿ ಒಂದಷ್ಟೆಲ್ಲ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಈ ಥರ ಕ್ರಿಸ್ಮಸ್ ಥೀಮ್ ಎಲ್ಲ ಚೆನ್ನಾಗಿ ಮಾಡಿದರು. ಮೊದಲೆಲ್ಲ ಬರೀ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ತಿದ್ರು. ಈ ಥರ ಎಲ್ಲ ಫೋಟೋ ಬೂತ್ ಎಲ್ಲ ಇಡ್ತಾ ಇರಲಿಲ್ಲ. ಈಗ ಚೆನ್ನಾಗಿ ಮಾಡಿದ್ದಾರೆ. ಓಹ್, ಇವಾಗ ಯಾವಾಗಮ್ಮ ಲಡಾಖ್ ಪ್ಲ್ಯಾನು? ಏನವೆಲ್ಲ ನ್ಯೂ ಇಯರ್ ನೈಟ್ ಬೆಂಕಿಯಾಗಿ ಸುತ್ತೋಡೋಕೆ. ನೀವು ಅಷ್ಟಾದರೂ ಮಾಡ್ದಿರಲ್ಲ ಅಲ್ಲಿ. ಅದು ಯಾರು ನಾನು ಏನು ನೋಡಿ, ಎಲ್ಲ ತುರ್ಕೊಂಬಂದವಳೆ. ಅಲ್ಲಿ ನೋಡಲ್ಲಿ ಹೆಂಗೆ ತುರ್ಕೊಂಡಿದ್ಯಾ. ಮುಗಿಸ್ಕೊಂಡು ಒಂದಷ್ಟು ಸ್ವೆಟರ್ಸ್ ಎಲ್ಲ ಬೇಕಾಗಿತ್ತು. ಸೊ ನನಗೂ ಬೇಕಾಗಿತ್ತು, ಅಮ್ಮನಿಗೆ ಎಲ್ಲರಿಗೂ. ಸೊ ಸ್ವೆಟರ್ಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಒಂದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಬಂದಿದ್ದು ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಟೈಮ್ ಆಗೋಗಿತ್ತು, 1 o'clock 2 o'clock ಆಗೋಗಿತ್ತು. ನಾನು ವಿಡಿಯೋನೇ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಹೋಟೆಲಿಗೆ ಬಂದು ಊಟಕ್ಕೆ ಅಂತ ಬಂದಿದ್ದೀವಿ. CTRಗೆ ಬಂದು ಫುಲ್ ಕ್ಲೋಸ್ ಆಗೋಗಿತ್ತು. ಸೊ ಇಲ್ಲಿಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಈಗ ಲಂಚ್ಗೆ ಕಾರ್ನ್ ಸೂಪ್ ಮತ್ತು ಗೋಬಿ ಮಂಚೂರಿ ಮತ್ತು ರೋಟಿ ಕರಿ, ಒಂದು ಫ್ರೈಡ್ ರೈಸ್ ತೊಗೊಂಡಿದ್ವಿ. ತುಂಬ ಏನು ತೊಗೊಳಿಲ್ಲ. ಬಿಕಾಸ್ ನಾವು ಮತ್ತೆ ಶಾಪಿಂಗೆಲ್ಲ ಓಡಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಂಗೆ ಆ್ಯಕ್ಚುಲಿ CTRಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅದು ಕ್ಲೋಸ್ ಆಗಿತ್ತು. ಸೊ ಈವ್ನಿಂಗ್ ಅಟ್ಲೀಸ್ಟ್ ಕಾಫಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಶಾಪಿಂಗ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಪಾಪ ತುಳಿಯುತ್ತೆ ಅದನ್ನು ಇಟ್ಕೊ. ಆನ್ ಮಾಡಿದ್ದೀರಿ. ಒಬ್ಬರಿಗೆ ಸ್ಲಿಪ್ಪರ್ಸ್ ಬೇಕು, ಮಗುಗೆ ಸ್ಲಿಪ್ಪರ್ಸ್ ಬೇಕು, ಅವ್ರಿಗೆ ಸ್ಲಿಪ್ಪರ್ಸ್ ಬೇಕು. ಇನ್ನೊಬ್ಬರಿಗೆ ನಮ್ಮ ಥರ ಈ ಕಡೆ ಜ್ಯುವೆಲ್ರೀಸ್ ಟೈಪ್ ನೋಡಬೇಕು. ಸೊ ಎಲ್ಲನೂ ಒಂದೇ ಕಡೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ನೋಡಿದ್ದು ನಾವು. ಹಾಗೆ ಒಂದಷ್ಟು ಟ್ರೈ ಕೂಡ ಮಾಡಿದ್ವಿ. ಆ್ಯಂಡ್ ಒಬ್ಬರಿಗೆ ಬ್ಯಾಗ್ಸ್ ಬೇಕು. ಸೊ ಎಲ್ಲ ಒಂದೇ ರೂಟಲ್ಲಿ ಇತ್ತು. ಸೊ ನಮಗೆ ಈಸಿ ಆಯಿತು ನಮಗೆ ಎಲ್ಲನೂ ಒಂದೇ ಕಡೆ ಪರ್ಚೇಸ್ ಮಾಡೋದಕ್ಕೆ. ಈಗಂತೂ ಗೋಲ್ಡ್ ಜ್ಯುವೆಲ್ರಿಗಿಂತ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಡಿಸೈನ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇದರಲ್ಲಂತೂ ತುಂಬ ಚೆನ್ನಾಗಿ ಒಳ್ಳೆ ಕಲೆಕ್ಷನ್. ಎಲ್ಲ ಬ್ಯಾಗ್ ಸೆಕ್ಷನ್ಗೆ ಬಂದಿದ್ದೀವಿ. ಫುಲ್ ಆಫ್ ಬ್ಯಾಗ್ಸ್. ಅಲ್ಲೊಂದು ಕ್ರೀಮ್ ಕಲರ್ ಇದೆ ನೋಡಿ, ಕ್ರೀಮ್ ಕಲರ್. ಚೆನ್ನಾಗಿದೆ. ಇದು ಅದು ಎತ್ತಲ್ಲಿ ಹೋಗ್ಬರಕ್ಕಾಗ್ತದೆ, ಅದು ಅಫಿಷಿಯಲ್ ಆಗಿರುತ್ತೆ. ಇಷ್ಟು ಶಾಪಿಂಗ್ ಆಗಿದೆ.
ನಿಮ್ಮ ಕೈಯಲ್ಲಿ ಏನೇನಿದೆ? ಇವ್ರ ಕೈಯಲ್ಲಿ ಹಿಂಗಿದ್ದಾರೆ. ನಾನೆಲ್ಲ ಅಲ್ಲಿ ಇಟ್ಟಿದ್ದೇನೆ ನೋಡಿ. ರಿಪೀಟ್ ಮಾಡೆ, ಹೇಳೆ, ರಿಪೀಟ್ ಮಾಡೆ. ಆಗಿದೆ ನಂದು. ಹೇಳೆ, ಏನೋ ಬೈತು. ಮಾಡ್ಕೋಬೇಕು. ಏನು ನಾವು ನನ್ನ ಲಾಗ್ ಎತ್ತಿರ್ಲಿಲ್ಲ ಆಗ. ಹೇಳು, ಈಗ ಹೇಳು. ಮಕ್ಕಳಾಗಿರೋರು ಮದುವೆ ಆಗಿರೋರ ಜೊತೆ ಬಂದಿದ್ದೀವಿ. ಮಧ್ಯಾಹ್ನ ಸುಮ್ಮನೆ ಲಗೇಜ್ ಕ್ಯಾರಿ ಮಾಡಕ್ಕೆ. ನೋಡಿ ಏನಂಗಿ ನೀನು ನಿಂದೆಲ್ಲೇ? ಓಯ್ ಸಹನಾ ನಿಂದೆಲ್ಲಿ? ನಂದೇನಿಲ್ಲ, ಅದೊಂದೇ ಬೇಗ ಸುಳ್ಳೆ ಬೇಡ. ಬ್ಯಾಕ್ ಟು ಸ್ಲೀಪರ್ಸ್. ಬರೀ ಸ್ಲಿಪ್ಪರ್ಸ್ ತಗೊಂಡಲ್ಲ. ಎಲ್ಲಿ? ಅದೇ ಒಂದು ಇಲ್ಲ ಹಾಕೊಂಡಿದ್ವಿ, ಒಂದು ನೋಡಿ ಫ್ರೆಂಡ್ಸ್, ಆವಾಗಲೇ ಶೂ ಹಾಕೊಂಡಿದ್ಲು, ಈಗಾಗಲೇ ತೆಗೆದಾಕ್ಬಿಟ್ಟು ಈ ಶೂ ಆಫ್ ಶೂ ಹಾಕೊಂಡಿದ್ದಾಳೆ. ಎಲ್ಲಿ ಆ ಸ್ಲಿಪ್ಪರ್ಸ್ ಬ್ಯಾಗ್? ಎಲ್ಲಿ? ಸ್ಲೀಪರ್ಸ್ ಬ್ಯಾಗಲ್ಲಿ ಹಾಕೊಂಡ್ಬಂದಿರೋ ಸ್ಲೀಪರ್ಸ್ ಅದರಲ್ಲಿದೆ. ಬೇಗ ನೋಡಿ, ಇವಳು CTRಗೆ ಹೋಗ್ಬೇಕು ಕಾಫಿ ಕುಡಿಯೋಕ್ಕೆ ಅಂದ್ಲು. ಇವಳೇ ಲೇಟಾಗಿ ಬರ್ತಾವಳೆ. ಕ್ಯೂ ನೋಡು ಬಾ. ನೋಡಿ CTRನಲ್ಲಿ ಎಷ್ಟು ಕ್ಯೂ ಇದ್ದಾರೆ ನೋಡಿ. ಇವರು ಬೇಗ ಮನೆಗೆ ಬೇರೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಹೋಗೋದಾ? ನಿಂತ್ಕೊಳೋದೇನಾ? ನಡಿ ಮತ್ತೆ. ಎಷ್ಟು ಟೈಮ್ ಎಷ್ಟು ಇವಾಗ? ಲೇಟ್ ಆಗ್ತದೆ. 3:45. ಅಂದರೆ 4 o'clock ಇನ್ನು 5 minutes ಇದೆ. ಅಷ್ಟಿಲ್ಲ, 5 ನಿಮಿಷ ನಡಿ. ಈ ಕ್ಯೂಗೆ ಈಗ ಜಾಯ್ನ್ ಆಗಬೇಕು. ಮಕ್ಕಳು ಮದುವೆ ಆಗಿರೋರಿಂದ ಬಂದು ನೋಡ್ಗುರು ಹೆಂಗೋಳು ಇವಳು. ನೋಡ್ಗುರು. CTRಗೆ ಬಂದು ಆಲ್ರೆಡಿ ದೋಸೆ ತಿಂತಾ ಇದ್ದೀವಿ. ಇವಳು ಪಾಪ ಜೊತೆ ಮಾತಾಡ್ತಾಳೆ. ತೋರ್ಸೆ ರಿಷಿಕನ್, ತೋರ್ಸೆ. ರಿಷಿಕ ಅಲ್ಲ ಅವಳೆ. ರಿಷಿಕ. ಸೊ ರಶ್ ನೋಡಿ. ಟೇಸ್ಟ್ ಹೆಂಗೈತೆ ಹೇಳ್ಬೇಕು. ಇಲ್ಲಿ ಎಕ್ಸ್ಪೀರಿಯನ್ಸು ಚೆನ್ನಾಯ್ತಾ? ನೀನು ಒಳಗಡೆ ಮಸಾಲೆ ಹಾಕಿಲ್ಲ ಕಣೆ. ದೀಕ್ಷಾ ಜಾಸ್ತಿ ತಿನ್ನೋಳೆ, ಅವಳೆ ಟೇಸ್ಟ್. ನೀನು ತಿಂದೇಳೆ? ನೋಡಿ ಇವಾಗ ಬಿಡ್ತೀರಿ, ನೀನು ತಿನ್ಮೇಲೆ ಬಿಡೋದು ಇನ್ನೇನಿಲ್ಲ. ಚಿಕ್ಕ ಮಕ್ಕಳು ಹೆಂಗೈತೆ? ಚೆನ್ನಾಯ್ತಾ? ದಿಸ್ ಒನ್ ಇಸ್ ಗುಡ್. ಗ್ರೀನ್ ಚಟ್ನಿ ಹೆಂಗೈತಾ ನಿನಗೆ? ಸೊ ಲೆಟ್ ಮೀ ಟೇಸ್ಟ್. ಸಿಡಿ ಹೋಗಿದ್ದೆ ಕಾಫಿ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ದ ಫಿಲ್ಟರ್ ಕಾಫಿ. ವಾವ್, ಸಖತ್ತಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಿಲ್ಟರ್ ಕಾಫಿ. ತುಂಬ ಸ್ಟ್ರಾಂಗ್ ಆಗೂ ಇರಲಿಲ್ಲ, ತುಂಬ ಲೈಟಾಗೂ ಇರಲಿಲ್ಲ, ಸಖತ್ತಾಗಿತ್ತು. ಆ್ಯಂಡ್ ಹಾಗೆ ಕಾಫಿ ಕುಡಿದು ಒಂದಷ್ಟು ಮಾತಾಡಿ ಎಲ್ಲರೂ ಹೊರಟರು. ಅವರು ಕೂಡ ಮೆಟ್ರೋದಲ್ಲಿ ಅವರು ಸೂಲಿಬೆಲೆಗೆ ಹೋಗಬೇಕು ಅಂದರೆ KR ಪುರಮಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಹೋಗಬೇಕು. ಸೊ ಟೈಮ್ ಆಗೋಗುತ್ತೆ ಅಂತ ಫಟಾಫಟ್ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ. ಇದಾಗಿತ್ತು ಒಂದು ಸಿಂಪಲ್ ಮೀಟಪ್ ಆರ್ ಡೇ ಔಟ್ ವಿತ್ ಕಸಿನ್ಸ್ ಲಾಗ್ ಆಗಿರುತ್ತೆ. ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಕಸಿನ್ಸ್ ಜೊತೆ ಔಟಿಂಗ್ ಹೋಗಬೇಕು, ಶಾಪಿಂಗ್ ಹೋಗಬೇಕು ಅಂದರೆ ಮಲ್ಲೇಶ್ವರಂ ಇಸ್ ದ ಬೆಸ್ಟ್ ಪ್ಲೇಸ್. ಅಂದರೆ ಅಷ್ಟೊಂದು ಕ್ರೌಡು ಇರಲ್ಲ, ಏನೂ ಇರಲ್ಲ. ಸೊ ಇದು ತುಂಬಾ ಈಸಿ ಆಗುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆನೇ ಕ್ರೌಡ್ ಇರುತ್ತೆ, ನಮಗೂ ಕೂಡ ಅಷ್ಟು ಪೇಷನ್ಸ್ ಇರಲ್ಲ. ಸೊ ಮಲ್ಲೇಶ್ವರಮಲ್ಲಿ ಎಲ್ಲ ಹೋಟೆಲ್ಸ್ ಆಗಿರ್ಬೋದು ಅಥವಾ ಶಾಪಿಂಗ್ ಆಗಿರ್ಬೋದು, ತುಂಬ ವೆರೈಟೀಸ್ ಆಫ್ ಶಾಪಿಂಗ್ಸ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಜ್ಯುವೆಲ್ರೀಸ್, ಬಟ್ಟೆಗಳು, ಬ್ಯಾಗ್ಗಳು, ಶೂಗಳು, ಚಪ್ಪಲ್ಸು. ಸೊ ಇದೊಂಥರ ಏನು ಸೆಂಟರ್ ಪಾಯಿಂಟ್ ಆಫ್ ಶಾಪಿಂಗ್ ಥರ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಕಸಿನ್ಸ್ ಜೊತೆ ವಿಸಿಟ್ ಕೂಡ ಮಾಡ್ಬೋದು. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಲಾಗ್ಸ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಏನೇ ಕಮೆಂಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.